ಸೊ ಅವರ ಒಂದು ಇನ್ವಿಟೇಷನ್ಗೆ ನಾವು ದೇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ನಾನೊಂದು ಚಿಕ್ಕ ಸಾಕ್ಷಿಯನ್ನು ಹೇಳಬೇಕೆಂಬುದಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನೆ ದಿನ ನಾವು ಒಂದು ಯವ್ವನ ಬ್ರದರ್ ಸಾಕ್ಷಿಯನ್ನ ನಾವು ಕೇಳಿಸಿಕೊಂಡೆವು, ಆಗಷ್ಟೇ ಬಂದೆ. ಸೊ ಬ್ರದರ್ ಸಾಕ್ಷಿ ಹೇಳ್ತಿದ್ರು, ಮುಂಜಾನೆ ಒಬ್ಬ ಸಹೋದರಿ ಈಗಲೂ ಕೂಡ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಸಿಸ್ಟರ್ ನಮ್ಮನ್ನ ಪ್ರೇಸ್ ಅಂಡ್ ವರ್ಷಿಪ್ ಅಲ್ಲಿ ನಡೆಸಿದ್ರು. ಸೊ ನಿಜವಾಗಿಯೂ ದೇವರನ್ನ ನಾವು ಕೊಂಡಾಡುವಂಥದ್ದು ಎಷ್ಟೋ ಶ್ರೇಷ್ಠವಾದ ವಿಚಾರ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಉಂಟು ಮಾಡಿದ್ದೆ ಅವರನ್ನು ನಾವು ಆರಾಧಿಸಲಿಕ್ಕಾಗಿ. ಆಮೆನ್. ಕರ್ತನಿಗೆ ಸ್ತೋತ್ರವಾಗಲಿ. ನಾನು ಚಿಕ್ಕ ವಯಸ್ಸಿನಿಂದಲೂ ನನಗೆ ಸುಮಾರು 4 ವರ್ಷ ಇರುವಾಗಲೇ ನನ್ನ ತಾಯಿ ನನ್ನನ್ನು ಹಾಸ್ಟೆಲ್ಗೆ ಬಿಟ್ಟರು ಪ್ರಿಯರೇ. ನಾನು ತಾಯಿಯ ಪ್ರೀತಿಯನ್ನಾಗಲಿ ತಂದೆಯ ಪ್ರೀತಿಯನ್ನಾಗಲಿ ನಾನು ಕಂಡವಳಲ್ಲ. ಎಷ್ಟೋ ಜನ ಹಾಸ್ಟೆಲ್ಗೆ ಬರ್ತಾ ಇದ್ರು ತಿಂಡಿಗಳನ್ನ ತಗೊಂಡು ತಮ್ಮ ಮಕ್ಕಳನ್ನ ನೋಡ್ಬೇಕೆಂಬುದಾಗಿ. ನನಗೆ ಫೀಲ್ ಆಗ್ತಿತ್ತು ಅವಾಗ, ನಾನು ಚಿಕ್ಕವಳಿರುವಾಗ ನನಗೆ ಯಾಕೆ ದೇವರ ಅಮ್ಮ ಅಪ್ಪನ ಕೊಟ್ಟಿಲ್ಲ, ಯಾಕೆ ಗೊತ್ತಾ, ತಿಂಡಿ ನನಗೆ ಇಲ್ವಲ್ಲ ಎಂಬುದಾಗಿ ನನಗೆ ಫೀಲ್ ಆಗ್ತಿತ್ತು ಆ ಏಜ್ ಅಲ್ಲಿ. ಸೊ ನನಗೆ ಏಜ್ ನಾನು 9th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಾನು ನಿಜವಾಗ್ಲೂ ನನ್ನ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ದೇವರೇ ಯಾಕೆ ಸ್ವಾಮಿ ನನಗೆ ಯಾಕೆ ನೀನ್ ತಂದೆ ತಾಯಿಯನ್ನು ಕೊಡ್ಲಿಲ್ಲ, ನನಗೆ ಯಾಕೆ ಒಳ್ಳೆ ಫ್ಯಾಮಿಲಿ ಇಲ್ಲ, ನನ್ನ ಲೈಫ್ ಹೇಗೆ ಮುಂದೆ ಎಂಬುದಾಗಿ ನಾನು ಸ್ವಾಮಿ ಹತ್ರ ನಿಧಾನವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಡ್ಲಿಕ್ಕಾಗಿ ನಾನು ಪ್ರಾರಂಭ ಮಾಡಿದೆ. ನನ್ನ 10th ಆದ ನಂತರವೂ ಕೂಡ ನಾನು ಅನೇಕ ಕೆಲಸಗಳಿಗೆ ಹೋಗಿ ನಾನು ಬರುವಂತ ಪರಿಸ್ಥಿತಿ ನನ್ನದಾಗಿತ್ತು ಪ್ರಿಯರೇ. ಸೊ ಅದಾಗಿಯೂ ಕೂಡ ನಾನು ನನ್ನ ದೇಹದ ಒಂದು ವಿಚಾರದಲ್ಲಿ ನಾನು ತುಂಬಾ ಬಲಹೀನಲಾಗ್ಬಿಟ್ಟಿದ್ದೆ. ಸೊ ಆದರೂ ಕೂಡ ನನ್ನ ನಂಬಿಕೆಯನ್ನು ಬಿಡದಿರ ನನ್ನ ದೇವರಿಗೆ ನನ್ನ ಕುರಿತಾಗಿ ಒಂದು ದೊಡ್ಡ ಉದ್ದೇಶವಿದೆ, ಆಲೋಚನೆ ಇದೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಪ್ರೇರೆ. 2007ನೇ ಒಂದು ಇಸವಿಯಲ್ಲಿ ಕೂಡ ನನ್ನ 10th ರಿಸಲ್ಟ್ ಬಂದಾಗ ನಾನು ದೇವರಿಗೆ ನಾನು ಸ್ತೋತ್ರ ಮಾಡಿದೆ. ದೇವರೇ ನನ್ನ ಮುಂದಿನ ಜೀವಿತವನ್ನೆಲ್ಲ ನೀನು ಬಲ್ಲ ದೇವರಾಗಿದೆ ಸ್ವಾಮಿ ಎಂಬುದಾಗಿ. 2010ನೇ ಇಸವಿಯಲ್ಲಿ ಹಿರಿಯೂರಲ್ಲಿ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಅಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇರ್ತಾರೆ ಪ್ರೇರೆ. ಇಲ್ಲಿ ದೇವರಿಗೆ ಸ್ತೋತ್ರ, ನಿಮ್ಮೆಲ್ಲರಿಗೂ ಹೊಟ್ಟೆ ತುಂಬಾ ಆಹಾರವನ್ನು ಕೊಡ್ತಿದ್ದಾರೆ, ರುಚಿಯಾದಂತ ಆಹಾರ. ಆದ್ರೆ ನೀವು ಹಿರಿಯೂರಿಗೆ ನೀವು ಬಂದು ನೋಡೋದಾದ್ರೆ ಏನು ಕೂಡ ಅಲ್ಲಿರಲ್ಲ, ಖಾಲಿ ಫಾಸ್ಟಿಂಗ್ ಪ್ರೇಯರ್. ನಿಮ್ಗೆ ನೀರೊಂದು ನೀವು ಕುಡಿಲಿಕ್ಕೆ ಸಾಧ್ಯ. ನಾನು ಒಂದು ದೇವರ ಹತ್ರ ನಾನು ಸಮರ್ಪಣೆ ಮಾಡಿಕೊಂಡು ಹೋದೆ, ದೇವರೇ ನಾನು ಹೋಗ್ತಾ ಇದ್ದೇನೆ ನಾನು ಪ್ರಾರ್ಥನೆಗೆ, ನನ್ನ ಬಾಯಲ್ಲಿ ನಾನು ನೀರು ಕೂಡ ಹಾಕಲ್ಲ, ಕಾರಣ ಒಂದೇ, ನನಗೆ ಉತ್ತಮವಾದ ಜೀವಿತ ನೀನು ಕೊಡಬೇಕು ಸ್ವಾಮಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡು ಹೋದೆ ಪ್ರೇರೆ. 2010ನೇ ಇಸವಿ ಡಿಸೆಂಬರ್ 6ನೇ ತಿಂಗಳು. ಸೊ 6ನೇ ತಾರೀಕಿನಂದು ನಾನು ಹೋಗಿ ಪ್ರಾರ್ಥನೆ ಮಾಡುವಾಗ ಸೋಮವಾರ ಮಧ್ಯಾಹ್ನದಿಂದ ಗುರುವಾರ ಮಧ್ಯಾಹ್ನದವರೆಗೆ ಎಕ್ಸಾಕ್ಟ್ಲಿ 3 days 3 ದಿನ ಕಂಪ್ಲೀಟ್ ಆಗಿ ನನ್ನ ಬಾಯಲ್ಲಿ ನಾನು ನೀರು ಕೂಡ ಹಾಕ್ದಿರ ನಾನು ಬರೀ ಪ್ರಾರ್ಥನೆ ಮಾಡಿದ್ದು ನನ್ನ ಜೀವಿತಕ್ಕಾಗಿ ಮಾತ್ರ. ದೇವರೇ ನನ್ನ ಜೀವಿತವನ್ನ ಕಟ್ಟು, ನನ್ನ ಮುಂದಿನ ಪರಿಸ್ಥಿತಿ ಹೇಗೆ, ನಾನು ಈಗಲೇ ಒಬ್ಬಟ್ಟಿಗಳಾಗಿರುವುದು ನನಗೆ ಇಷ್ಟವಿಲ್ಲ, ನನಗೆ ನಿನ್ನ ಸೇವಕರನ್ನು ಕೊಟ್ಟು ಮದುವೆ ಮಾಡಿಸು ಎಂಬುದಾಗಿ ನಾನು ಒಂದೇ ಒಂದು ಪ್ರಾರ್ಥನೆ ಮನವಿ ಮಾಡ್ತಿದ್ದೆ. ಇದೇ ರೀತಿಯಾಗಿ ಅಲ್ಲಿ ದೊಡ್ಡ ಸ್ಥಳ ಇದೆ ಪ್ರಿಯರೇ. ಸೊ ಅಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಎಲ್ಲ ಆಂಟಿಯಂದಿರು ಕೂಡ ಅಲ್ಲಿ ಮಲಗಿಕೊಂಡ ನಂತರ ಕೂಡ ನಾನು ಮೊಣಕಾಲು ಹಾಕಿಕೊಂಡು, ದೇವರೇ ನನ್ನ ಮುಂದಿನ ಪರಿಸ್ಥಿತಿ ಹೇಗೆ, ನಾಳೆ ನಾನು ಇಲ್ಲಿಂದ ಹೋಗ್ಬಿಡ್ತಿದ್ದೇನೆ, ನಾನು ಮತ್ತೊಂದು ಸಾರಿ ನಾನು ಇಲ್ಲಿ ಬರೋದಾದ್ರೆ ನಾನು ದೊಡ್ಡ ಸಾಕ್ಷಿ ನಡೆದುಕೊಂಡು ಇಲ್ಲಿ ಬರಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ ಪ್ರೇರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. 2011ನೇ ಇಸವಿ ಏಪ್ರಿಲ್ ತಿಂಗಳಿನಲ್ಲಿ ಪಾಸ್ಟರ್ ಅವರ ಪರಿಚಯ ಆಯ್ತು. ನಮ್ಮ ಪಾಸ್ಟರ್ ಹತ್ರ ಬಂದು ಮಾತನಾಡಿದರು ಅವರು. ಸೊ ನಿಜವಾಗಿ ಎಲ್ಲವನ್ನು ಕೂಡ ದೇವರ ಅನುಕೂಲಕರವಾಗಿ ಮಾಡಿಕೊಟ್ರು ಪ್ರೇರೆ. ನನ್ನ ತಾಯಿ 2ನೇ ಮದುವೆ ಆಗಿದ್ದಂತ ವ್ಯಕ್ತಿ ಮಾಟ ಮಂತ್ರದ ಮೂಲಕ ಅನೇಕ ಸಾರಿಗೆ ಪ್ರಾಣ ಹೋಗಬೇಕೆಂಬುದಾಗಿ ಮಾಟ ಮಂತ್ರ ಮಾಡಿಸಿದ್ರು ಪ್ರಿಯ. ದೇವರ ವಾಕ್ಯ ಹೇಳುತ್ತದೆ ಯೆಶಾಯ 54:17 ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಜಯಿಸದೆ ಎಂಬುದಾಗಿ. ಈಸ್ಟರ್ ಪ್ರಾರ್ಥನೆ ಮುಗಿಸಿಕೊಂಡು ಹಾಸನಿಂದ ನಾವು ಮಾಗಡಿಗೆ ಬರುವಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಅಲ್ಲಿ ಆಯ್ತು ಪ್ರಿಯರೇ. ಆ ಆಕ್ಸಿಡೆಂಟ್ ಅಲ್ಲಿ ನಿಜವಾಗ್ಲೂ ಏನಾಯ್ತು ನನಗೆ ಗೊತ್ತಿಲ್ಲ. ನನ್ನ ಮದುವೆ ಶುಕ್ರವಾರ ಇದೆ, ಒಬ್ರು ಪಾಸ್ಟರ್ ಜೊತೆ ನಾನು ಬರ್ತಾ ಇದ್ದೆ. ಅಲ್ಲಿ ನಿಜವಾಗ್ಲೂ ದೇವರಿಗೆ ಸ್ತೋತ್ರ, ನನ್ನ ಪ್ರಾಣ ಹೋಗುವಂತ ಸ್ಥಳದಲ್ಲಿ ಒಂದು ಸ್ತ್ರೀಯ ಪ್ರಾಣವು ಅಲ್ಲಿ ಹೋಯ್ತು ಪ್ರಿಯರೇ. ಸೊ ದೇವರಿಗೆ ಸ್ತೋತ್ರ, ದೇವರ ಅಲ್ಲಿಯೂ ಕೂಡ ನನ್ನ ಪ್ರಾಣವನ್ನು ಉಳಿಸಿದ್ರು. ನೆಕ್ಸ್ಟ್ ಡೇ ಪಾಸ್ಟರ್ ಅವರು ಓಡಿ ಬಂದು ನಾನು ನೋಡುವಾಗ ನನ್ನ ಬಾಯಿಂದ ಬಂದ ಒಂದೇ ಮಾತು, ದಯಮಾಡಿ ನನ್ನ ಮದುವೆ ಮಾಡ್ಕೋಬೇಡ್ರಿ. ಈಗ ನಾನು ಇರುವಂತ ಪರಿಸ್ಥಿತಿ, ನನ್ನ ಮುಖವು ನೋಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ, ಮುಖ ತುಂಬಾ ಗಾಯ, ನಾನು ಯಾವ ರೀತಿ ನಾನು ಮದುವೆ ಆಗೋದೆಂಬುದಾಗಿ ನಾನು ಹೇಳುವಾಗ ಅವ್ರು ಹೇಳಿದ ಒಂದೇ ಮಾತು, ನಾನೆಲ್ಲ ಕಡೆ ಪತ್ರ ಹಂಚ್ಬಿಟ್ಟಿದ್ದೀನಿ, ಸೊ ಬೇರೆ ಮಾತೇ ಇಲ್ಲ, ಮದುವೆ ಆಗಬೇಕೆಂಬುದಾಗಿ. ಸಂಡೇ ಆ ತರ ಆಯ್ತು. ಶುಕ್ರವಾರ ಒಂದು ಬ್ರೈಡ್ ಆಗಿ ಒಂದು ವಧುವಾಗಿ ನಾನು ಹೋಗಿ ಮೊಣಕಾಲು ಊರುವಾಗ ನನ್ನ ಕಾಲೆಲ್ಲ ಗಾಯ ಪ್ರಿಯರೇ. ಆದರೂ ಕೂಡ ನಾನು ಹೋಗಿ ಮೊಣಕಾಲು ಊರಿಕೊಂಡು ದೇವರವರ ಕೈಯನ್ನು ಹಿಡಿಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. ಅಂತ ನಿರಾಶೆ ಪರಿಸ್ಥಿತಿಯಲ್ಲಿ ಒಬ್ಬಳೇ ಇರುವಾಗ, ಯಾರು ಇಲ್ಲಲ್ಲ ದೇವರು ಎಂಬುದಾಗಿ ನಾನು ಕುಳಿತುಕೊಂಡಿರುವಾಗ, ನನ್ನ ಬಳಿ ಏನಿಲ್ಲವೋ ರೂತಳ ಹಾಗೆ ದೇವರು ನಮ್ಮ ಪಾಸ್ಟರ್ಯ ಕುಟುಂಬ, ನಮ್ಮ ಯಜಮಾನರವರ ಕುಟುಂಬದ ಕಡೆ ಎಲ್ಲವೂ ಇರುವ ಹಾಗೆ ದೇವರು ಸಹಾಯ ಮಾಡಿದ್ರು ಪ್ರಿಯರೇ. ಏನನ್ನ ನಾನು ಕಳೆದುಕೊಂಡೇನೋ ದೇವರು
ನಿಮ್ಮೆಲ್ಲರನ್ನ ಕೊಟ್ಟು ನನ್ನ ಸ್ವಾಮಿ ಆಶೀರ್ವಾದ ಮಾಡಿದರು. ಇದು ನಿಜವಾಗಿಯೂ ದೇವರ ಕೃಪೆ. ಒಂದು ವೇಳೆ ನೀವಿಲ್ಲಿ ಅನೇಕ ಜನಗಳು ನಿಮ್ಮ ಒಂದು ಉದ್ದೇಶದಲ್ಲಿ ಆಲೋಚನೆಯಲ್ಲಿ ಏನಾದ್ರೂ ಒಂದು ಇಟ್ಟುಕೊಂಡು ಬಂದಿರಬಹುದು ಪ್ರಿಯರೇ, ದೇವರು ನನ್ನ ಜೀವಿತವನ್ನ ಮಾರ್ಪಡಿಸಿದಾಗೆ ದೇವರ ವಾಕ್ಯ ಇರುತ್ತಲ್ವಾ, ಮತ್ತಾಯ 6:33 ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕೆಂಬುದಾಗಿ. ನಿಜವಾಗಿ ನಾವು ದೇವರಿಗಾಗಿ ನಾವು ತವಕ ಪಡೋದಾದ್ರೆ, ಒಳ್ಳೆಯದಕ್ಕೋಸ್ಕರ ನೀತಿಗೋಸ್ಕರ ನಾವು ಹಸಿದವರು ನಾವು ಆಗಿರೋದಾದ್ರೆ, ದೇವರು ನನ್ನ ಜೀವಿತವನ್ನ ಕಟ್ಟಿದ ದೇವರು ನಿಮ್ಮೆಲ್ಲರ ಜೀವಿತವನ್ನ ಕಟ್ತಾರೆ ಪ್ರೇರೆ. ನಾನು ಯಾರ ಬಳಿಗೆ ಹೋಗಿ ನನ್ನ ಕಷ್ಟ ನನ್ನ ಕಣ್ಣೀರನ್ನ ಈ ಲೋಕದ ವ್ಯಕ್ತಿಗಳ ಜೊತೆ ನನ್ನ ಪ್ರೀತಿ ಬೇಕೆಂಬುದಾಗಿ ನಾನು ಹುಡುಕಿಕೊಳ್ಳಲಿಲ್ಲ. ಬದಲಾಗಿ ನಾನು ಹೋಗಿದ್ದು ಫಾಸ್ಟಿಂಗ್ ಪ್ರೇಯರ್, ದೇವರ ನನ್ನ ಜೀವಿತವನ್ನ ಕಟ್ಟು ಎಂಬುದಾಗಿ ನಾನು ಓದೆ ಪ್ರೇರೆ. ದೇವರು ನಿಜವಾಗಿಯೂ ನಾನು ಬೇಡಿದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಅತ್ಯಧಿಕವಾದದನ್ನ ದೇವರು ನನಗೆ ಕೊಟ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಹಾಲೆಲೂಯಾ. ಯಾವುದಕ್ಕೂ ಬಾರದೆ ಇರುವಂತವ್ರು ದೇವರ ವಾಕ್ಯ ಹೇಳುತ್ತದೆ, ನಾವು ಹುಳ್ಳಿಗೆ ಸಮಾನರು, ಹೊಟ್ಟಿಗೆ ಸಮಾನರು, ಮುಂಜಾನೆ ಹುಟ್ಟಿ ಸಂಜೆ ಬಾಡಿ ಹೋಗುವಂತವರು, ಕೇವಲ ದೇವರ ದೃಷ್ಟಿಯಲ್ಲಿ ನಾವು ಹುಳದಂತವರು. ಇಂಥ ನಮ್ಮ ಮೇಲೆ ದೇವರಿಟ್ಟಂತ ಆಲೋಚನೆ ಉದ್ದೇಶ ಅದು ಎಷ್ಟು ಶ್ರೇಷ್ಠವಾದದ್ದು ಪ್ರಿಯರೇ. ಹಾಲೆಲೂಯಾ. ದೇವರು ನನ್ನನ್ನ ಪ್ರೀತಿಸಿ ನಿಜವಾಗಿಯೂ ನನ್ನನ್ನ ಹೆಚ್ಚಾಗಿ ಪ್ರೀತಿಸುವಂತ ಯಜಮಾನರನ್ನ ದೇವರು ಕೊಟ್ಟರು. ಇಬ್ಬರು ಸೇರಿ ಅನೇಕ ಜನರು ಅವರು ವಲಸೆ ಆಗಿ ಬಂದಿರುವಂತ ಜನಗಳ ಮಧ್ಯೆ, ಬ್ಲೂ ಟೆಂಟ್ ಜನಗಳು ನೀವೆಲ್ಲ ನೋಡಿರ್ತೀರಾ, ಟೆಂಟ್ ಜನಗಳು, ಅವರ ಮಧ್ಯದಲ್ಲಿ ನಾವು ಸೇವೆ ಮಾಡುವಂತ ದೊಡ್ಡ ಅದ್ಭುತವಾದ ಕೃಪೆಯನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಎಲ್ಲ ಪಾಸ್ಟರ್ ಅಲ್ಲಿ ಬಂದು ನಮ್ಮನ್ನ ಆಶೀರ್ವಾದ ಮಾಡಿದ್ರು ಪ್ರಿಯರೇ. ಇದು ದೇವರ ಕೃಪೆಯ ಹೊರತು ಬೇರೆ ಏನು ಇಲ್ಲ. ದೇವರು ನನ್ನನ್ನ ಪ್ರೀತಿಸಿ ನನಗೆ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ, ಕುಟುಂಬವಾಗಿ ಕಟ್ಟಿದ ದೇವರು. ನೀವು ಕೂಡ ವಾಕ್ಯವನ್ನ ಹಿಡಿದು ಕೀರ್ತನೆ 64:4 ಪ್ರಕಾರ ದೇವರೇ ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗುವಂತೆ ಮಾಡುವ ದೇವರು ನೀನು ಸ್ವಾಮಿ ಎಂಬುದಾಗಿ ನೀನು ಪ್ರಾರ್ಥನೆಯಲ್ಲಿ ಮಾತ್ರ ದೇವರನ್ನ ಎದುರು ನೋಡೋದಾದ್ರೆ, ನಿನ್ನ ಆಲೋಚನೆಗಳಿಗಿಂತಲೂ ಮಿಗಿಲಾಗಿ, ನಿನ್ನ ಉದ್ದೇಶಗಳಿಗಿಂತಲೂ ಮಿಗಿಲಾಗಿ ದೇವರ ವಾಕ್ಯ ಹೇಳುತ್ತದೆ ಯೆರೆಮೀಯ 29:11 ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ ಮಗಳೇ ಎಂಬುದಾಗಿ. ದೇವರನ್ನ ನಂಬ್ರಿ ಪ್ರೇರೆ, ದೇವರನ್ನೇ ಆತುಕೊಳ್ಳ್ರಿ. ದಿ ಬೆಸ್ಟ್ ನ ಸ್ವಾಮಿ ನಿಮಗೆ ಕೊಟ್ಟು ನನ್ನ ಜೀವಿತ ಆಶೀರ್ವಾದ ಮಾಡಿದಾಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಮಿ ಆಶೀರ್ವಾದ ಮಾಡಿ ನಡೆಸಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮವನ್ನು ಮಹಿಮೆಪಡಿಸೋಣ.